ಸಬದಾಗ ಹಾಡಿ ಹೇಳುವೆ ಕೇಳರಿ ದಿನ, ಕೂಡಿದ ಸಬದಾಗ ಹಾಡಿ ಹೇಳುವೆ ಕೇಳರಿ ದಿನ. ಸೂರಮ್ಮ ದೇವಿ ಹೊಟ್ಟಿಲೆ ಹುಟ್ಟಿ ಬಂದಾನು ಬೀರಣ್ಣ, ಮಾವ ನಾರಾಯಣ ಅಳಿಯಾಗ ಕಾಡ್ಯಾನ ಬೌದೀನ. ಎಷ್ಟ ಕಾಡಿದರು ಹೊಟ್ಟೆ ಆಗೊಲ್ದು ಏನೇನ, ಹೆಂಗ ಮಾಡಲಿ ಎಲ್ಲಿಗೆ ಹೋಗಲಿ ಅಂತನ ಹೈವಾನ. ತಂಗಿಯ ಮಗನ ಕೊಲ್ಲು ತನಕ ನನಗಿಲ್ಲೋ ಸಮಾಧಾನ. ಎಲ್ಲ ಬೀರದೇವ್ರ ಸರ್ಗಳು ಮನೆಗೆ ಬಂದ ಇಲ್ಲಿ ಸುಮ್ಮ ಸಹಜ ಒಂದು ಅನುಭವದ ಮಾತುಗಳನ್ನು ಕೇಳಿ, ಯಾಕಂದ್ರೆ ನಮಗೂ ಖುಷಿ ಅನಿಸ್ತದೆ. ಇಂಥ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಮಾತಾಡಿದ ತಕ್ಷಣ ನಮಗೂ ಏನೋ ಒಂದು ಜೀವನದಾಗ ಪಾಠ ಕಲ್ತಂಗೆ ಅಂತೇಳಿ ಅನಿಸ್ತದ. ಅಂಥ ಅನುಭವದೊಳಗೆ ನಾವು ಸುಮ್ಮ ಮಾತಾಡ್ಕೊಂಡು ಹೊರಗಡೆ ಬರ್ತೊಳಗೆ ಅಂದ್ರೆ ನಮ್ಮ ಅವ್ವನ ಸರ್ ಆಗಿರ್ತಕ್ಕಂಥವ್ರು ದೊಡ್ಡ ಕಲಾವಿದರು ಇವರು. ಅವ್ರ ಮಾರ್ಗದರ್ಶನ ಅಂತಲೇ ಹೇಳ್ಬೋದು, ಮತ್ತು ಮಧುಗೊಂಡ ಮುತ್ಯಾರ ಮಾರ್ಗದರ್ಶನ ಅಂತಲೂ ಕೂಡ ಹೇಳ್ಬೋದು. ಮತ್ತು ಸಾಕಷ್ಟು ಹಿರಿಯರ ಆಶೀರ್ವಾದ ತೊಗೊಂಡು ಈ ಲೆಕ್ಕಕ್ಕೆ ಅವರು ಕೂಡ ಬಂದಾರ. ಸದ್ಯ ಅವ್ರದ್ದು ಮ್ಯಾಳ ಭಾಳಷ್ಟು ಕಡೆ ಎಲ್ಲ ಮ್ಯಾಳ್ನಾಗ ಹೋಗ್ತಾರ. ಒಂದು ಆಧ್ಯಾತ್ಮಿಕವಾಗಿ ವಿಚಾರಗಳನ್ನು ಹೇಳೋದ್ರಲ್ಲಿ ಆಗಲಿ, ಒಂದು ನಮ್ಮ ಸಾಂಸ್ಕೃತಿಕ ಭಾಷೆಗಳನ್ನು ಮಾತಾಡೋದ್ರಲ್ಲಿ ಭಾಳಷ್ಟು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ನಾನು ಇವ್ರು ಹಾಡು ಕೇಳಿರೋದು ಎಲ್ಲಿ ಅಂತಂದ್ರೆ, ಇವ್ರು ಮಾತಾಡೋ ಮಾತನ್ನ ಮೆಕ್ಕಳಕಿ ಚಿಕ್ಕೋಡಿ ರಾಯಬಾಗ ತಾಲೂಕಿನ ಮೆಕ್ಕಳಕಿ ಗ್ರಾಮದಾಗ ನಾವು ಗುರ್ಲಿಂಗ್ ಸರ್ ಅವರ ಒಂದು ತೋಟ ನೋಡ್ಕೊಂಬರೋಣದೆ. ಸರ್ ಏನು ಸರ್ ಈ ತೋಟ ಈ ರೀತಿ ಬೆಳೆಸಿದ್ರಿ, ಈ ಕಡೆ ಹಾಡಿಕೆ ಮಾಡ್ಕೊಂತು ಈ ಕಡೆ ಹೆಂಗೆ ನಡೆದದ್ರಿ ಇದೆಲ್ಲ? ಎಲ್ಲ ನಮ್ಮ ತಮ್ಮವರು ನಮ್ಮ ಮನೆಯೊಳಗೆ ಹೆಣ್ಮಕ್ಳು ಅದಾವಲ್ರಿ, ಅವರೆಲ್ಲ ನಮ್ಮ ಮಕ್ಕಳು ಮುಗಿಸಿದ ಮಾತು ಹಿಂಗೆ ಅವ್ರಿ. ನಮ್ಮ ಹೆಣ್ಮಕ್ಳು ನಾವು ಹಾಡಿಕೆ ಹೊಂಟೇವೆ, ನಮ್ಮ ಮನೆಯೊಳಗೆ ಹೆಣ್ಮಕ್ಳು ಎಲ್ಲ ಮಾಡ್ತಾರೆ, ಹೆಣ್ಮಕ್ಳೆಲ್ಲ ಅವರೇ ಮಾಡ್ತಾರೆ. ನಾವು ಈಗಂತೂ ಸ್ವಲ್ಪ ಇತ್ತಿತ್ಲಾಗ ಸ್ವಲ್ಪ ಕಮ್ಮಿ ಅದಲ್ರಿ, ಕಮ್ಮಿ ನಮ್ಮ ತಮ್ಮರು ನಮ್ಮ ಹುಡುಗರು ಎಲ್ಲ ಮಾಡ್ತಾರೆ. ನೋಡಕತ್ರಿ ನಮ್ಮಲ್ಲ ತೋಟದಾಗ. ಈ ತೋಟದಾಗ ಒಂದು ಸ್ವಲ್ಪ ನಿಂಬೆ ಗಿಡ ಹಚ್ಚಿದ್ದೇವ್ರಿ. ಇದು ಮೊದಲು ಹಚ್ಚಿಗಡಿ ಇತ್ತು ನಮ್ಮದು, ಒಂದು 500 ಮೊದಲು ಹಿಂದಿದ್ರಿ. ಯಾವ ತೆಗದೇವ್ರಿಲ್ಲ, ನೀರು ಕಮ್ಮಿ ಐತಿ ಇಲ್ಲಿ ತಗೊಂಡು ಇಲ್ಲೇ ಒಂದು 125 ನಿಂಬೆ ಗಿಡ ಅದಾರ ಇಲ್ಲಿ. ಈಗ ನೀರಿಗೆ ಏನ್ ಮಾಡ್ತಾರೆ ಸರ್ ವ್ಯವಸ್ಥೆ? ಇದಕ್ಕೆ ಬಾಯಿ ಅದಲ್ರಿ ನಮ್ದು, ನಮ್ಮ ಹಿರಿಯರ್ ಕಟ್ಟಿದ ಅಲ್ಲಿ ಬಾಯಿ ಅದ್ರಿ. ಆ ಬಾಯಿ ನೀರನ್ನೇ ಹೊಡಿತೇವ್ರಿ ನಾವ್ ಇಲ್ಲಿ. ಇದಕ್ಕೆ ಒಂದು ನಿಂಬೆ ಗಿಡ ಅದಾವ್ರಿ, ಸ್ವಲ್ಪ ತೆಂಗಿನ ಗಿಡ ಅದಾವ್ರಿ. ಮತ್ತೆ ಅಲ್ಲಿ ಮ್ಯಾಗಿನ ಹೊಲ ಐತಲ್ರಿ, ಅಲ್ಲಿ ಮ್ಯಾಗಿನ ಹೊಲ ಒಂದು ಅಲ್ಲಿ ಒಂದು 20 ಎಕರೆ ಐತ್ರಿ. ಅಲ್ಲಿನೂ ಒಂದು 150 ನಿಂಬೆ ಗಿಡ ಅದಾವ್ರಿ. ಉಳ್ಕಿದ್ದೇನು ನೀರಾವರಿ ಮಾಡಿದ್ರಿ ಅಲ್ಲಿ ಇದು ಹಾಕಿ. ಈ ಲಿಂಬೆ ತೋಟದೊಳಗೆ ಏನೋ ಲಾಭ ಅದ ರೀ? ಅಷ್ಟೇ ನಿಂಬೆ ಗಿಡ ತೋಟ ಚಲೋ ಅದಲ್ರಿ. ಮೊದಲಿಂದ ನಾವು ಹಿರಿಯ ಇದ್ದಾನು ನಿಂಬೆ ಗಿಡ ಮಾಡ್ಕೊತ ಬಂದಾರೆ. ನಿಂಬೆ ಗಿಡ ಒಳ್ಳೇದೈತ್ರಿ. ನಿಂಬೆ ಗಿಡಕ್ಕೆ ಏನೋ ಅದು ಕಾಮದಿನ ಕಲ್ಪವೃಕ್ಷ ಇದ್ದಂಗ್ರಿ ಒಂದು ಮಾಧ್ಯಮ ಹೇಳೋಕ. ಇದರಿಂದ ನಿಮಗೂ ಒಂದು ಇದು ಕಾಣ್ತದಲ್ಲ ಅಂದ್ರೆ? ಇಲ್ರಿ, ಅದನ್ನ ಏನಂದ್ರಿ, ಅದು 12 ತಿಂಗ್ಳು ಫಲ ಕೊಡ್ತೈತಿ ಅದು. ಅದಕ್ಕೆ ನಾವು ಮನೆಯಾಗಿನ ಮಕ್ಕಳನ್ನ ಹೆಂಗ್ ಜೋಕಿ ಮಾಡ್ತೀವಲ್ಲ ಹಂಗ ಜೋಕಿ ಮಾಡ್ತೀವ್ರಿ ಅದನ್ನ. ಅದು ನಮ್ಗ ನೋಡ್ರಿ, ಅದು ಬಂಡ ಗುಡ್ಡಕ್ಕೆ ಹೋಗಿ ಬಂದೇವ್ ತಿಳ್ಕೊರಿ. ಮೊದ್ಲು ನಮ್ಮ ಮನೆ ಒಳಗೆ ಗಿಡ ದನ ಕರ ಹುಡುಗರು ಹೆಚ್ಚಿಗೆ ಗಿಡದ ಮ್ಯಾಗ ಹೋಗ್ತೀವಿ ನಾವು ಎಲ್ಲ. ಮುತ್ತೆ ನಿಂದೆಪ್ಪ ಅದ್ರ ನೀನೇ ಇದನ್ನ ಕಾಪಾಡ ಅಂತ ಕಿಸಿಂದ್ರಿ. ಅದು 12 ತಿಂಗಳು ಅದು ನಮ್ಗೆ ಒಳ್ಳೇದು ಮಾಡ್ತಾರೆ. ಅಂದ್ರೆ ಸರ್ ಇದ್ರಾಗ ಈ ಲಿಂಬೆ ಬಣದೊಳಗ ಬಹಳಷ್ಟು ಲಾಭ ಅದ ಅಂತೇಳಿ ರೈತರಿಗೆ ಬಹಳಷ್ಟು ಲಾಭ ಅದ ಅಂತೇಳಿ ಮಾತನ್ನ ಹೇಳ್ತಾರೆ. ಅಂದ್ರೆ ಇದು ವರ್ಷಕ್ಕೆ ಎಷ್ಟು ಇನ್ಕಮ್ ಹೊಂಟದ್ರಿ ಇದ್ರ? ಹಂಗ ಚಲೋ ಬೆಳೆದ್ರೆ ಈಗ 100 ಗಿಡ ಐತಂದ್ರಿ ಲೆಕ್ಕನ ಬೆಳೆದ್ರೆ 4-5 ಲಕ್ಷ ಆಗ್ಬೋದಲ್ರಿ. 4-5 ಲಕ್ಷ 4 ಲಕ್ಷ ತನ ಆರಾಮ ಆಗ್ತಾವ್ರಿ. ಈಗ ನಮ್ಮ 4 ವರ್ಷ ಗಿಡ ರೀ, ಈಗ ಕಾಯಿ ಹಿಡ್ದಾವ್ರಿ. ಈ ಕಾಯಿ ಹಿಡ್ದಾವ ಚಲೋ ಗಿಡ ನೋಡ್ರಿಲ್ಲ. ಇದು ಗಿಡ ಇದೇನ್ ಸರ್? ಇದು ಅಂದ್ರ ಹೆಂಗ ಇದ್ರ ಮೇಲೆ ಮಾರ್ತೀರೇನ್ರಿ? ಇದು ಕೆಜಿ ಮೇಲೆ? ಇಲ್ರಿ, ಕೆಜಿ ಮ್ಯಾಗ ಇಲ್ರಿ. ಅವು ಡಾಗತ್ ಒಂದೊಂದು ಬಿಸಿ ಸಿಗ್ತಾವ್ರಿ. 1000 ಕಾಯಿ ಇರ್ತಾವ್ರಿ, 1100 ಕಾಯಿ ಇರ್ತಾವ. ಅವ್ರು ತುಂಬಿಡ್ತೇವ್ರಿ, ತುಂಬಿ ಕೈಸಿ ಬಿಡ್ತಾರಿ. ವಿಜಾಪುರ ಕಾಯಿ ಹುಬ್ಬಳ್ಳಿ ಅಲ್ಲಿ ಕೈಸಿ ಕೊಟ್ಟಿರಿ. ಊರಾಗ ಅದಾರೆ, ಅವ್ರ ಗಾಡಿ ಮ್ಯಾಗ ತಗೊಂಡ್ ಹೋಗ್ತಾರ. ನಮ್ಮ ಬಡ್ಡಿ ನಮ್ಗೆ ಇದು ಅಕೌಂಟಿಗೆ ಅಂದ್ರೆ ಅಕೌಂಟ್ ಹಾಕತ್ತಾರ. ಇಲ್ಲಿಗಪ್ಪ ಅಂತಂದ್ರೆ ನಮ್ಮ ತಂದು ಕೊಡೋದು ತಂದು ಕೊಡ್ತಾರೆ. ಸರ್ ನೀವು ಈ ಹಾಡ್ಕಿನ ಜೀವನ ಪ್ರಾರಂಭ ಮಾಡಿದ್ರಲ್ರಿ? ಹೌದ್ರಿ. ಇಷ್ಟು ಹೆಚ್ಚಾಗಿ ಸಾಹಿತ್ಯಗಳನ್ನ ನೀವು ಬರ್ದ್ರಿ ಸರ್. ಅದ್ರಾಗ ನಿಮ್ ಫೇವ್ರೇಟ್ ಸಾಹಿತ್ಯ ಯಾವ್ದದ ಸರ್? 1-2 ನುಡಿ ಹಾಡ್ಬೋದಾ? ಅವು ಪ್ರೈವೇಟ್ ಇದೇ ಸಾಹಿತ್ಯ ನಂಗೆ ಎಲ್ಲ ಯಾವುದೇ ಸಾಹಿತ್ಯಗಳನ್ನ ಬರೀ ನಾವು ಅವೆಲ್ಲಾನು ಅಷ್ಟು ನಾವು ಭಕ್ತಿದಿಂದನೇ ಇದು ಚಲೋದು ಸುಮಾರು ನನಗೆ ಯಾವ್ದು. ಆದ್ರೆ ಹೆಚ್ಚು ಮಾಧುಲಿಂಗನ ಸಾಹಿತ್ಯಗಳನ್ನ ಹಾಡೋದು ನನಗೆ ಭಾಳ ಇಷ್ಟ. 3 ಮಂದಿ ಪುಣ್ಯದ ಮಕ್ಕಳು, ಮೋಕ್ಷಿದ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ಹೊರಗಿನ ಮಕ್ಳು ಅದಾರಲ್ಲ. ನಮ್ಮ ಗುಡ್ಡ ಮೂಲಕ ಬಂದಿದ್ದೆ ಭಕ್ತರ ಸಂಬಂಧ ಬಂದಾನವ. ಜಗತ್ತ ಕಲ್ಯಾಣಗ ಅವ ಆ ಜಾತಿ ಈ ಜಾತಿ ಇವ್ರ ಮೇಲ ಕೀಳ ಹಿಂಗೇನಿಲ್ಲ. ಮುತ್ಯಾಗ ತನ್ನ ಮಕ್ಕಳಿಗೇನು ಬೇಡಿಲ್ಲ ಅವ. 18 ಪಗಡಿ ಜಾತಿ ಭಕ್ತರು ಏನಂತಾರಲ್ಲ ಅವ್ರಿಗೆ ನಾವೆಲ್ಲ ಭಕ್ತರೇ ರೀ, ನಾವೇನು ಮಾರೆಗಳಲ್ಲ. ಆದ್ರೂ ಕೂಡ ನಮ್ಗೆ ಮುತ್ತೆ ಏನೂ ಕಮ್ಮಿ ಮಾಡಿ ಕೊಟ್ಟಿಲ್ಲ. ಯಾಕಂದ್ರೆ ಮುತ್ತೆ ಅನ್ಲಿದ್ದ ಒಳ್ಳೇದಾಗೈತ್ರಿ. ಇದು ಮಾಧುಲಿಂಗ ಅಂದ್ರೆ ಸಾಕ್ಷಾತ್ ಪರಮಾತ್ಮವ, ಸಾಕ್ಷಾತ್ ಪರಮಾತ್ಮನೇ ಮಾದೇವನೇ ಮಾದಣ್ಣಾಗ ಅಮೋಕ್ಷನ ಭಕ್ತಿಗೆ ಬಂದ. ಈಗ ನೋಡಿ ಮೊನ್ನೆ ಬಂಡರಗುಟ್ಟಿ ಭಾರತ ತುಣಿ ಜಾತ್ರೆ ಹೋಗಿದ್ದೀವಿ. ಅದು ಕಲಿಯುಗದಾಗಿ ಸದ್ಯ ಕಣ್ಣಿಗೆ ಕಾಣುವಂಥ ಸಿದ್ದಾಡಿಗ್ರಿ.
ಅಲ್ಲಿ ನೋಡೋದು ಬೇಡ, ಸದ್ಯ ಕಣ್ಣಿಗೆ ಸದ್ಯ ಕಾಣ್ತದ ಭಂಡಾರ ಗುಡಿ ಒಳಗೆ ಗೂಳಿ ಬಂದು ನುಡಿ ಮಾಡ್ತದ. ಅವ್ರೆಲ್ಲಾ ನೋಡಿದ್ರಿ ತುಂಬಿದ ಒಳಗೆ ಬರ್ತದ್ರಿ ಸದ್ಯ ಉಮ್ರ ಡೋಣದಿಂದ ಬರ್ತದ ಗೂಳಿ ಬಂದ ನುಡಿ ಮಾಡ್ತದ. ಅದೆಲ್ಲ ಕಣ್ಣಾಡಿ ನೋಡಿದ್ರೆ ಎಷ್ಟೋ ಜನ ಪುಣ್ಯ ಅದನಪ್ಪ ಇದು ಅಂತ ನಂಗೆ ಅನಿಸ್ತಾರೆ ನಮ್ಗೆಲ್ಲ. ಈ ಸರ್ ನೀವು ಎಲ್ಲ ನಾವು ಇದು ವಿಚಾರಗಳನ್ನ ನಿಮ್ಗೆ ಎಲ್ಲ ಇದು ಮಾತಾಡಿ ನಿಮ್ದು ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ತಕ್ಷಣ ನಮ್ಗೆ ಗೊತ್ತಾಗ್ತದ್ರಿ. ನಿಮ್ಮ ಹೊಲದಾಗ ಅಮೋಕ್ಷದ ಬಂದು ವಸ್ತಿ ಮಾಡ್ದಂಗ ಅನ್ಸದಲ್ರಿ ಇದು ವಾತಾವರಣ ಎಲ್ಲ ನೋಡಿದಾರ ರೀ. ಬರೀ ಹೊಲದಾಗ ಅಡ್ಡೆ ತಿಳ್ಕೊಬೇಡ್ರಿ ನೀವು. ನಮ್ಮ ಅಗಣ ನಮ್ಮ ರೋಮ್ದಾಗ ನಮ್ಮ ಹೆಜ್ಜೆಯಲ್ಲಿ ಇರ್ತೀನಿ ಅವನೇ ಅದನ್ರಿ. ನಾವು ಹೆಜ್ಜೆ ಇಟ್ಟಲ್ಲಿ ಅವ್ನ್ ಬಿಟ್ಟು ಮತ್ತೊಂದು ಇದನ್ನ ಇಲ್ರಿ, ಎಲ್ಲ ತಾವಲಿ ಮುದುಕನೇ ಅದಾನ, ಅವ್ನ್ ಬಿಟ್ಟು ಏನೂ ಇಲ್ಲಿ ಜಗತ್ತಿದೊಳಗ. ಬರೀ ನಿಂಬೆ ಗಿಡದಾಗ ಒಂದ್ ಹೋರಿ ಒಳಗ ಇದ್ರಾಗ ಅಲ್ರಿ, ನಾನು ರೋಮ್ದೊಳಗ ಅವನೇ ಅದನ್ರಿ. ನಾವ್ ಮತ್ತೊಂದು ನನ್ನೊಂದು ಉದ್ದೇಶ ಅದ್ರಿ, ಅಮೋಘ ತನು ಮನ ನನಗೆಲ್ಲ ನಾವು ಇವತ್ತಿಗೆ ಡೊಳ್ಳಿಪದ ಹಾಡ್ಲಿಕ್ಕಂದ್ರಿ ನಾವೆಲ್ಲ ಗಂಟಾ ಮಟ್ಟಿ ಕಟ್ಕೊಂಡು ದೇಶ ದುಡಿಯಕ್ಕೆ ಹೋಗ್ಬೇಕಾಗಿತ್ತು, ಅಂತ ಪರಿಸ್ಥಿತಿ ಇತ್ತು. ಆದ್ರೆ ನಾವು ಅಂತ ಮುಳುಗುವಂತ ಎಳೆದಾಗ ನಮ್ಮನ್ನ ಎತ್ತಿ ಕಿಶಿಂದ ಅಪ್ಕೊಂಡಾನಂದ್ರ ಅವ್ನ ಅರ್ಥಾಗ ನನಗೆ ಯಾರು ಇಲ್ಲ. ಆದ್ರೆ ಈಗ ಅಮೋಘ ಸಿದ್ದನೇ ನನಗೆ ದೇವ್ರ ಮತ್ತೊಂದು ದೇವ್ರ ಸುಮಾರು ಹಿಂಗಿಲ್ಲ. ಅವರು ಈಗ ನಾ ಅಮೋಘ ಸಿದ್ದನವಂತ ನನ್ನ ತಂದೆ ತಾಯಿ ಅವನ್ನ ಮತ್ತೊಂದು ದೇವ್ರಿಗೆ ಗೌರವಿಸ್ತೀನಿ, ಇವು ಈ ಅಮೋಘ ಸಿದ್ದನ ಪೂಜೆ ಮಾಡ್ತೀವಿ. ಆದ್ರೆ ಸಂಕನಾಳ್ ಗುರ್ಲಿಂಗ್ ಮಾಸ್ತರ್ ಅವ್ರದ್ದು ನಾವು ಎಲ್ಲಾ ಕಡೆನೂ ಕೆಲವೊಂದ್ ಕಡೆ ನೋಡಿದಾಗ ವಿಚಾರ ಮಾಡಿದಾಗ್ರಿ, ನಿಮ್ಮ ಅಪ್ಪಟ ಶಿಷ್ಯರಾಗಿರ್ತಕ್ಕಂಥ ತರ್ವಿ ರೇವಣ ಸಿದ್ಧ ಪೂಜಾರಿ ಅವ್ರಿ ಸಾಕಷ್ಟು ಅವರು ಒಂದು ನಾಡು ತಿರುಗಾಡೋ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಕುರ್ಜರ ಆಕ್ಸಿಡೆಂಟ್ ಆಗಿ ಒಂದು ಅಪಘಾತ ಆಗ್ತದ್ರಿ. ಅಪಘಾತ ಆದ ತಕ್ಷಣ ಎಲ್ಲಾ ಮ್ಯಾಳದವರು ಕೈ ಕೊಟ್ಟ ಅವ್ರವ್ರು ಇದು ಮಾಡ್ತಾರೆ. ಇನ್ನು ರೇವಣ ಸಿದ್ಧ ಪೂಜಾರಿ ಅವ್ರು ಎಲ್ಲೋ ಒಂದು ಹೊಲ ಕೆಲ್ಸಕ್ಕೆ ಹೋಗೋ ಅನ್ನೋ ಲೆಕ್ಕಕ್ಕಿದ್ದಾಗ್ರಿ ಅವಾಗ ಸಕನಾಳ್ ಗುರ್ಲಿಂಗ್ ಮಾಸ್ತರ್ ಅವ್ರು ಸಂಗಾಟ ತಗೊಂಡು ಅವ್ರನ್ನ ನಾಡು ತಿರುಗಾಡ್ತಾ ಇದಾರಲ್ರಿ, ಅದು ಹೆಂಗ ಅವ್ರು ಇದು ಮಾಡ್ತೀರಿ ಅಂತಿಲ್ಲ. ರೇವಣೇಶ್ ನಮ್ದು 2002 ಒಳಗೆ ನಾ ಕ್ಯಾಶೆಟ್ ಮಾಡ್ದೇನ್ರಿ. ಕ್ಯಾಶೆಟ್ ಮಾಡ್ದಲ್ಲಿ ಇಲ್ಲಿ ನಮ್ಮಲ್ಲೇ ಮೇಳ ಊರನ್ ಮೇಳನೇ ಐತ್ರಿ ನಮ್ಮದು. ಊರನ್ ಮೇಳ ಹಿಂಗ ಮುಂದೆ ಊರಿದ್ದ ನಮ್ಮ ಸುರೇಶ್ ಮನೆಗೆ ಇದು ನಡಿವಲ್ರಿ, ಅವರು ಹಿಂಗ ಒಂದು ಅವ್ರೊಂದು ಮೇಳ ಮಾಡಿದ್ರು, ನಾವೊಂದು ಮೇಳ ಮಾಡಿದ್ವಿ, ಹಾಡ್ಕೋತ ಹೊಂಟೇವಿ. ಹಾಡ್ಕೋತ ಹೊಂಟಾಗ ಸಾವಿರಾರು ಮಂದಿ ಹೆಣ್ಮಕ್ಳು ನಿಮಗೆ ಹೇಳ್ಬೇಕಂದ್ರಿ, ಅವ್ರು ಸಾವಿರಾರು ಮಂದಿ ಹೆಣ್ಮಕ್ಳಿಗೆ ನಾ ಯಾರಿಗೆ ಮನೆ ಮಠ ಬಂದು ಹಿಂಗೆ ನೀ ಹಿಂಗೆ ಕಲಿ ತಿಳಿಲ್ಲ, ಅವರು ಪ್ರಯತ್ನ ಮಾಡ್ತಾರೆ. ಆಗಿನ ಕಾಲ ಬಂದ್ ಕಿಶಿಂದ ಎಷ್ಟೋ ಮಂದಿ ಸರ್ ನಿಮ್ಮ ಊರಿಗೆ ಬಂದು ಕಲಿತೀನಿ ಅಲ್ಲೇ ಎರ್ನತ್ತಿದ್ರು ಮರ ನಾವು ಪ್ರಪಂಚಕರು ನಮಗೆ ಕಲ್ಸೋದಾಕೈತಿ, ಈಗ ನೀವು ಪದಗಳು ಸಾಹಿತ್ಯ ಬೇಕಾದ್ರೆ ತಗೋರಿ ಹೋಗಿ ಹಾಡ್ರಂದಾಗ ಅವರು ಪದಗಳನ್ನ ಓದಿ ಹಾಡ್ತಿದ್ರು. ರೇವಣ ಸಿದ್ಧ ಆಗಲಿ ಭಾಳ ಮಂದಿ ಇದ್ದಾರೆ. ಅವರು ಇವು ಬರೀ ಒಬ್ಬರ ಹೆಸರು ಹಿಡಿದು ಏನಕ್ಕಾದ್ರೆ ಗುರುಗಳು ನಾನು ಅವ್ರ ಒಬ್ಬರ ಹೆಸರು ಹಿಡಿದ್ರು ನಮ್ದು ಹೆಸರು ಹೇಳಿದ್ರೆ ನಂಗೆ ಆಗ್ಬೋದು. ಒಬ್ಬರು ಇಬ್ಬರು ಅಲ್ಲಿ ಜಗತ್ತೊಳಗೆ ಆ ಮಧುಗಣ ಮುತ್ತಿನ ಪುಣ್ಯದಿಂದ ನಾನೇ ಎಷ್ಟೋ ಊರಿಗೆ ಹಾಡಕ್ಕೆ ಹೋದಾಗ ನನ್ನ ಪದಗಳು ನನ್ನ ಮುಂದೆ ಹಾಡ್ತಿದ್ರು. ಎಷ್ಟೋ ಮಂದಿ ನಾನೇ ಹಾಡಕ್ಕೆ ಹೋದಾಗ ಪದ ಹಾಡಕ್ಕೆ ಗುರ್ಲಿಂಗ್ ಮಾತ್ರ ನೀವೇ ನನಗೆ ಕೇಳ್ತಿದ್ರು. ನಾವು ಹಾಡುವತ್ನಾಗ ಪ್ಯಾಂಟ ಶರ್ಟ್ ಹಾಕೊಂಡು ಟಿಪ್ಗೆ ಹಾಕೊಂಡು ಹಾಡ್ತೀವಿ. ಹಿಂಗೆ ಹೋಗಿ ಎಲ್ಲೇ ಹೋಗೋತ್ನಾಗ ನಾವು ಎಜುಕೇಟೆಡ್ ರೀ, ಬಿ ಎ ನಮ್ಮ ಬಿ ಎ ಸಾಲಿ ಮಾಡ್ತೀವಿ, ಎಲ್ಲ ಸಾಲಿ ಕಲ್ತಿದ್ದ. ಹಿಂಗಾಗಿ ನಾವು ಹೆಚ್ಚಾನೆ ಪ್ಯಾಂಟ ಶರ್ಟ್ ಹಾಕೋದು ಹೆಚ್ಚು. ನಾನು ಬೆಳ್ಳಿ ಪದ ಕೊಂಡೆ ಅಂದರೆ ದೋತ್ರ ಶರ್ಟ್ ಹಾಕೋತೇನೆ ರೀ. ಎಲ್ಲೇ ಹೊಂಡೆ ನೀವು ಗುರ್ಲಿ ಮಾತಾರಂದ್ರೆ ಸರ್ ಅಂತಾರೆ ನನಗೆ. ನಾ ಇಲ್ಲಕ್ಕಂತ ಜನ ಭಾಳ ಕಿರಿಕಿರಿ ಮಾಡ್ತಿರ್ಕೊಂಡು ನಾ ಅಲ್ರಿ ನಮ್ಮ ಅಣ್ಣಾರ ಆಗ್ಬೇಕಂತ ಹೇಳ್ತೀನಿ ಅವ್ರಿಗೆ. ರೇವಣ ಸಿದ್ಧಾರ ಏನು ಮಾಡಿದಾನೆ ಮುಂದೆ ಏನೈತೆ ಅಂದ್ರೆ ಇದು ಬೆಳ್ಳಿಂಪದ ಹಾಡ್ಕೋತ ಹೊಂಟೇವಿ. ಹಾಡ್ಕೋತ ಹೊಂಟ್ಕೊಂಡು ಮುಂದೆ ಊರಾಗಿ 2 ಮೇಳ ಅದಾವ, ನಮ್ಮಲ್ಲಿ 2 ಮೇಳ ಅದಾವ. ಅವ್ರ ಪಾಪ ಅವ್ರೊಟ್ಟಿಗೆ ಅವರು ಚಲೋ ಹಾಡ್ತಿದ್ರು, ನಮ್ಮಟ್ಟಿಗೆ ನಾವು ಗೀತಾಬಾಯಿ ಮಾಡಿ ಅವರು ನಮ್ಮ ಸಾಹಿತ್ಯಗಳನ್ನ ಹಾಡ್ತಿದ್ರು, ಎಲ್ಲ ಹಾಡ್ಕೊಂಡು ಹೊಂಟೇವಿ. ಅವಾಗ ಬೆಳ್ಳಿಂಪದ ಈಗಿನ ಗತೆ ಅವ್ರು ಬರ್ಬೇಕು ಇವರು ಬರ್ಬೇಕಂದ್ರೆ ಯಾರು ಒಬ್ರು ಮೇಳ ಒಬ್ರು ಬರ್ತಿದ್ದಿಲ್ಲ. ಅವಾಗ ತಮ್ಮ ಸ್ವಂತ ಮೇಳಗಳಿದ್ದು. ಅವಾಗ ನಮ್ಮ ಎಲ್ಲರೂ ಬಿಟ್ಕೊಂಡೆ ನಮ್ಮ ತೊರವಿ ರೇವಣ ಸಿದ್ಧ, ನಮ್ಮ ಅಂಕಲಿ ಬೀರು ಮಾಸ್ತಾರ, ಮತ್ತು ಕುರುಬುರ್ದಿನ್ನಿ ಶ್ರೀಕಾಂತ ಗೌಡ, ಮತ್ತು ನಮ್ಮ ಬೋರ್ಗಿ ಮುದುಕಣ್ಣ, ಕಣಕಲ್ಲ ನಮ್ಮ ಶಿವಣ್ಣ ಮಾಸ್ತರ, ಪುರಾಣ ಕಾಲ ಒಳ್ಳೆ ಸಾಹಿತ್ಯಗಳು ಅವರು ಸಾಹಿತ್ಯ ಮಾಡ್ತಾರ, ಪುರಾಣವನ್ನು ಬರ್ದಾರ. ಹಿಂಗೆಲ್ಲ ನಮ್ಮ ಸೊನ್ನ ಶ್ರವಣ ಮಾಸ್ತವ್ರು ಎಲ್ಲ ನೋಡ್ರಿ, ಅವ್ರು ಮಾಳಿಂಗ್ರೇನ್ ಇದ್ರು ಬರ್ಕರಿ, ಆದ್ರೆ ನಮ್ಗೆ ಭಯಂಕರ ಪ್ರೀತಿ ಅವರೆಲ್ಲ. ಅವರು ನಮ್ಮ ಈಗಳಿ ಬರಮಾಣ ಮಾಸ್ತರು ಅವರೆಲ್ಲ ನಮ್ಗೆ ಭಯಂಕರ ಪ್ರೀತಿ. ಹಿಡಕಾಲ ಗಂಟೇಶ್ ಅವರು ಅವರೆಲ್ಲ ನಮ್ಗೆ ಮಾಳಿಂಗ್ರೆ ಮಾಡೋದು ನಮ್ಗೆ ಮಾರ್ಗದರ್ಶನ ಗಂಟೇಶ್ ಅವರು ನಮ್ಗೆ ಭಾಳ ಮಾರ್ಗದರ್ಶನ ಮಾಡ್ಯಾರ. ಮತ್ತು ಅದನ್ನ ಮಾನಾಪುರ ವೆಂಕಣ್ಣ ಸರು ಇದೆಲ್ಲ ನಮ್ಗೆ ಮಾರ್ಗದರ್ಶನ ಮಾಡಿದರು. ಇದನ್ನ ಶಿವ ಮಾಡ್ಕೊತ ಬಂದೇವ್ರಿ. ಮುಂದೆ ಕೆಲವೊಂದು ದಿನ ಏನಾಯ್ತಂದ್ರೆ ಆ ಮ್ಯಾಲೆ ಬಿಟ್ಟಗಣೆ ನಾನು ನಿಮ್ಮೆ ಆಡೋರು ಯಾರು ಇರಲಿಲ್ಲ. ಅವಾಗ ಇವರೆಲ್ಲ ನನಗೆ ಹೇಳಿದ್ರು, ಸರ್ ಅವ್ರು ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್, ನಾವು ನಿಮ್ಮ ಹಿಂದಿರ್ತೀವಿ, ನೀವು ಹಾಡ್ರಿ ಸರ್, ನಾವು ಸ್ವಂತ ಮೇಳ ಕಟ್ಟಿ ನಾವು ಇದನ್ನ ಮಾಡೇ ಬಿಡುಂಬೇಡ ಸರ್ ಅಂತಂದ್ರೆ ನಮಗೆಲ್ಲ ಇದು ಮಾಡಿದರು. ಮುಂದೆ ಅವರೆಲ್ಲರೂ ನಾನು ಮೇಳ ಒಳಗೆ ನಾವು ಪಗಾರ ಕೊಟ್ಟಿರ್ಬೇಕು, ಇದು ಮಾಡಿರ್ಬೇಕ್ರಿ. ಆದ್ರೆ ನಾ ಈ ಸದ್ದು ಉಣ್ಣು ಹಿಂಗೆ ಅನ್ನ ತೆಗೆದು ನಾವು ಬಾಯಿ ಹಾಕೋದ್ನೆ ಅವ್ರ ಹೆಸರು ನಾನು ನೆನೆಸ್ತೀನಿ.
ಅವ್ರೇ ನನಗೆಲ್ಲ ಇದು ಮಾಡ್ಬೇಕಲ್ರಿ. ಈಗ ಇಷ್ಟು ಬೆನ್ನು ಹತ್ತಬೇಕಲ್ಲ, ಯಾರು ಬೆನ್ನ ಪಗಾರ ತಗೋಬೋದ್ರಿ, ಯಾರು ಭೀ ಬರ್ಬೋದ್ರಿ. ಆ ಟೈಮಿಂಗ್ ಬರೋದು ಭಾಳ ಇಂಪಾರ್ಟೆಂಟ್ ಅದ. ಒಂದೇ ಅಲ್ರಿ, ಅವಾಗ ಈಗಿನ ಗತಿ ಅವರು ಈಗೆಲ್ಲ ಹಾಡೋರು ಒಳ್ಳೆಯವ್ರು ಅದಾರ. ಈಗ ಅವಾಗ ಯಾರು ಹೊಡಿತಾರೋ ಏನು ಗೊತ್ತಿಲ್ಲ ಅಂತ ಸಿಚುವೇಶನ್ ಹೋದವ್ರು ಏನು ಪದ ಇವ್ರು ಹಾಡಿ ಮನೆಗೆ ಬರ್ತಾರೋ ಹಣ ಬರ್ತಾರೋ ಗೊತ್ತಾಗಿಲ್ಲ. ಅಂತ ಸಿಚುವೇಶನ್ದೊಳಗೆ ನನ್ನ ಹೆಜ್ಜೆ ಒಳಗೆ ಹೆಜ್ಜಿಟ್ಟು ನನ್ನ ಬೆನ್ನ ಹತ್ತಿ ಬಂದ್ರಲ್ಲ ಅವರೆಲ್ಲ ಸಾಥ್ ಕೊಟ್ಟಿದ್ದಾರೆ, ಭಯಂಕರ ಸಾಥ್ ಕೊಟ್ಟಾರ ಅವ್ರನ್ನ. ನಾವು ಯಾವತ್ತೂ ಮರೆಯಂಗಿಲ್ಲ ಅವ್ರನ್ನ. ಅವ್ರಿಗೆ ನಮ್ಮ ಪದ ಹಾಡಿ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ನಿಮ್ಮ ಮ್ಯಾಲ ಜಾಸ್ತಿ ಪ್ರೀತಿ ಅದ ರೀ, ಇನ್ನೂ ಅದ ರೀ. ಯಾವದೇ ಹೇಳಕ್ ಅದು ಸಕ್ರಿ ತಿಂದಾಗ ಗೊತ್ತಾಗತ್ತಲ್ಲ, ಬರೀ ಹೆಂಗದಪ್ಪ ಶೇಂಗ್ ಅದ, ಶೇಂಗ್ ಅಂದ್ರೆ ಹೆಂಗದ ಗೊತ್ತಾಗಲ್ಲ. ಅದು ಉಂಡಮಿಗೆ ಅದು ಗೊತ್ತಾಗದಲ್ಲ. ಹಂಗೆ ಅವ್ರು ನಾವು ಒಂದು ಸಕ್ರೆ ಗತಿ ಅವ್ರ ನಮ್ಮ ಮನಸ್ಸಿನೊಳಗೆ ನಾವು ಅವ್ರು ಹಂಗೆ ಇನ್ನೂವರೆಗೆ ಹಂಗೆ ಇದೇವಿ. ಅವರೆಲ್ಲರೂ ಭಾಳ ಇದು ಮಾಡ್ಯಾರ. ಇವತ್ತಿಗೆ ಆದ್ರೂ ಅವ್ರಿಗೆ ನಾ ರೇವಣಿಸಿದಾಗ ನಾವು ಆಶ್ರಯ ಕೊಟ್ಟು ಹಿಂಗೆ ಏನು ಹೇಳಂಗಿಲ್ಲ. ರೇವಣಿಸಿದ್ರು ನಮ್ಮ ಮ್ಯಾಗ ಭಾಳ ಉಪಕಾರ ಮಾಡಿದ್ದಾರೆ. ಈಗ ಸರ ಸಾಹಿತ್ಯಗಳನ್ನ ನೀವು ಏನೋ ರೆಡಿ ಮಾಡಿರಲ್ಲ, ಅದ್ರಾಗ ಒಂದು ನೆಚ್ಚಿನ ಸಾಹಿತ್ಯನ ನೀವು ಯಾವ್ದಾರ ಒಂದು 2 ನುಡಿ ಹಾಡ್ಬೋದ್ರಿ? ಅವು ಸಾಹಿತ್ಯ ರೀ ಹೆಚ್ಚಾಗಿ ನನಗೆ ಬುಕ್ ಎಲ್ಲ ರೀ ಹಾಡಕ್ಕೆ ಬರೋಲ್ಲ. ಸಾವಿರಾರು ಸಾಹಿತ್ಯಗಳು ಬರ್ದಿರ್ತೀನಿಲ್ಲ. ಹಿಂಗೆ ಒಂದು ಅದ್ರಂದು ಅದ್ರಾಗ ಆಗ್ತೈತಿ. ಹೆಚ್ಚಾನ ಅವ್ರು ನಾ ಏನು ಮಾಡ್ತೀನಿ ಅಂದ್ರೆ ಹಾಡುವದ್ನೇ ಬುಕ್ಕ ತಳಗಿಟ್ಟು ಹಾಡ್ತೇನೆ ರೀ. ಅದ್ರಾಗೆ ಒಂದು ಮಾಧುಲಿಂಗನ ಮಾದೇವ ನಿನ್ನ ಮಾರ್ಯಾಕ ಬಾಡ್ಯದು ಯಾರೇನಂದಾರ ಹೇಳ ನಿನ್ನಾಗ, ಮಾದೇವ ನನ್ನ ಮಗನಾಗಿ ಹುಟ್ಟಿ ಮರ್ಯಾದೆ ದುಡ್ದಿ ಒಡೆಯರ ಮನಿಯಾಗ, ಮಾಸಿದ್ದ ನಿನ್ನ ಮಾರ್ಯಾಕ ಬಾಡ್ಯದು ಯಾರೇನಂದಾರ ಹೇಳ ನಿನ್ನಾಗ. ಪದ್ಮಾದೇವಿ ಮುಮ್ಮೆಟ್ಟು ಕುಡಿದು ಮುತ್ಯನ ಬಲ್ಲಿ ಅಮೋಕ್ಷಿದ್ದ ಹೇಳ್ದ, ಅರಕೇರಿ ಒಳಗೆ ಅರಿವಿನ ಮಳ್ಯಾಗ ಪ್ರಸಾದ ಗಂಟಾದ ಮಾಧುಲಿಂಗ ತೊಗೊಂಡು ಹೋಗಂದಾಣೆ ಮಾದಣ್ಣ ಹಾಲ್ಗಲ್ಲ ಹೊಳೋ ತುಟಿ ಬಂಗಾರ ಜಡಿ ಬಾಡಿದ್ದು ಮಾಧುಲಿಂಗನು. ಅವಾಗ ಮನೆ ಮುಂದೆ ಬಂದು ತಾಯಿ ಮುಂದೆ ನಿಂತಾಗ ತಾಯಿ ಸಂಕಲ್ಪ ಮಾಡಿದಳು, ನೀನು ಹಾಲ್ಗಲ್ಲ ಹೊಳೋ ತುಟಿ ಬಂಗಾರ ಜಡಿ ನಿನ್ಗೆ ಯಾರು ಏನಂದಾರಪ್ಪ, ಏನಂದಾರ ಹೇಳತ್ ಕಿಶನ್ ತಾಯಿ ಮಗನಿಗೆ ಕೇಳಾಕತ್ತೇಳು. ಅಂತ ಸಾಹಿತ್ಯಗಳನ್ನ ಅಲ್ಲಿ ಮಾಧುಲಿಂಗ ಅದು ಮಾಡೀನ್ರಿ. ಮಾಧುಲಿಂಗ ಮನಿಯ ಬಿಟ್ಟು ನಡೆದನ ದೂರ ಬಿಟ್ಟು ಅರಿಕೆರಿ ಊರ, ನಡೆದನ ದೂರ ಬಿಟ್ಟು ಅರಿಕೆರಿ ಊರ. ಇದು ಚಾಲ್ ಭಾರಿ ಅನಿಸ್ತಾರ. ಕಳಿತನಿಂದು ಅದ ಚಾಲದ ಇವು ಚಂದ ಅನಿಸ್ತದಲ್ರಿ, ಇವು ಇಂಥವು ಭಾರಿ ಅನಿಸ್ತದ್ರಿ. ಬಟ್ ಈಗ ಯಾವ್ದೋ ಒಂದು ಬಂದವ್ರಲ್ಲೇ ಅಡ್ನಾಡ್ ಜಾನಪದ ಅವ ಸರಿ ಅನ್ಸಲ್ಲ ಅವ್ರನ್ನ ಭಾಳ ಮಂದಿ ನನಗೂ ಕೇಳ್ತಾರೆ, ಸರ್ ಅದು ಮಾಡಿಕೊಡ್ರಿ ಇದು ಮಾಡಿಕೊಡಿರ್ತಾರೆ. ನನಗೇನದು ಸರಿ ಅನ್ಸಲ್ಲ ಸಂಬಂಧ ಬರೆಯಲ್ರಿ ಅಂತ ಬರೀಬೇಡ. ಉಳಿದಕ್ಕೆ ನಮ್ಮ ಶಿಶು ಮಕ್ಳು ಏನ್ ಮಾಡ್ತಾರ, ನನ್ನ ಪದಗಳಿಗೆ ಅವಕ್ಕ ಒಂದು ದಾಟಿ ಹಾಕಿ ಅವ್ ನಮ್ಮ ಹೆಸರಾಗಿ ಹಾಡ್ತಾರೆ ಎಷ್ಟೋ ಮಂದಿ. ನಮ್ಮ ಪದಗಳನ್ನ ಬಟ್ ನಮ್ದು ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಸರ್. ಏನಂತಂದ್ರೆ ನಾವು ಎಲ್ಲ ಕಡೆನೂ ಹಳ್ಳಿ ಕಲಾವಿದ್ರ ಕಡೆ ಭೇಟಿ ಅಂದ್ರೆ ಕೆಲವೊಂದು ಕಡೆ ಹೋದಾಗ ಸಂಕನಾಳ ಗುರ್ಲಿಂಗ ಮಾಸ್ತರ್ಗೆ ಅವ್ರದ್ದು ಆದಂಥ ಒಂದು ಸ್ಥಾನ ಅದ ರೀ. ಆ ಸ್ಥಾನ ನಾವು ಉಳಿಸ್ಕೋಬೇಕಂತಂದ್ರೆ ಈಗ ನೀವು ಏನು ಮಾಡ್ಲಿಲ್ಲ ಅಂದ್ರೂ ಆ ಸ್ಥಾನ ಉಳಿತದ್ರೆ, ಬಟ್ ಮಾಡಿ ಆ ಸ್ಥಾನ ಕೆಡ್ಸ್ಕೋಬೇಡೋದು ನಮ್ಮ ವಿಚಾರ. ಇಲ್ಲ ಬರಬರಿ ಇಲ್ರಿ, ಹೌದಲ್ರಿ? ಯಾಕಂತಂದ್ರ ಅದು ಭಗವಂತ ಕೊಟ್ಟನದನ, ಅದು ಕಳ್ಕೊಂಡೇ ನಮ್ಮ ಏನು ಮಾಡ್ಲಿಲ್ಲ ಅಂದ್ರೆ ಉಳಿತದ್ರಿ ಆ ಸ್ಥಾನ. ಬಟ್ ನೀವು ಮಾಡ್ಕೊಂಡೆ ಏನ್ರಿ ಹಿಂಗಾಗ್ತದ. ಏನ್ ನಮ್ಮ ಅಮೋಕ್ಷದಿಂದ ಮಹಾಳಿಂಗರಾಯಂದ ಬೀರ್ ದೇವ್ರದ ಇವ್ರದೇನ್ ಆಶೀರ್ವಾದ ನಿಮ್ ಮ್ಯಾಲೆ ಅದಾರಿ, ಇದೇ ರೀತಿ ಇರಲ್ರಿ. ಬಟ್ ಮಾಳಿಂಗರಾಯ ಸಾಹಿತ್ಯಗಳನ್ನ ಬರ್ದೇವ್ರಿ ನಾವು, ಅಮೋಕ್ಷ ಸಾಹಿತ್ಯಗಳನ್ನ ಬರ್ದೇವಿ. ಮಾಳಿಂಗರಾಯ ಒಂದು ಬೀರ್ ದೇವ್ರ ಪರ ಮಾಡಿದ್ದೀನಿ ನಾವು ಇತ್ರಿ. ಯಾವ್ದಂದ್ರಿ ಅವಾಗ ನಾವೆಲ್ಲ ಅಲ್ಲೇ ಬೀರ್ದವ್ರು ಸಾಹಿತ್ಯಗಳನ್ನ ಸಂದಿಗೆ ಬರ್ರಿ, ರೇವಣಸಿನ ಸಾಹಿತ್ಯಗಳನ್ನ ಸಂದಿಗೆ ಬರ್ದೇನ್ರಿ. ನಮ್ಮ ತಮ್ಮನು ಬೀರ್ದವ್ರ ಬಗ್ಗೆ ಎಷ್ಟೋ ಸಾಹಿತ್ಯಗಳನ್ನ ಬರ್ದಾರ. ಪದಮಗೊಂಡ ಸಾಹಿತ್ಯಗಳನ್ನ ಬರ್ದೇನ್ರಿ ನಾವು. ಮಾಳಿಂಗರಾಯ ಮೇಳಗಳು ಎಷ್ಟೋ ನಾನು ಇದ್ದು ರೀ. ಮಾಳಿಂಗರಾಯ ಮೇಳವ್ರು ಮತ್ತೆ ಕೋಟ್ನೂರು ನಮ್ಮ ಯಾರ್ರಿ ಬೂದ್ಯಾಳ ಸಿದ್ದಣ್ಣ ಇನ್ನಾದ್ರೂ ಅವ್ರು ಹಾಡ್ತಾರೆ, ಇನ್ನಾದ್ರೂ ನನ್ನ ಹೆಸರಾಕಿ ಹಾಡ್ತಾರೆ. ಅವ್ರ ಸಾಹಿತ್ಯ ನಾವು ದೇವರಲ್ಲಿ ನಮ್ಮಲ್ಲಿ ಬೇರೆನೇ ಇಲ್ರಿ. ಯಾಕಂತಂದ್ರೆ ಅವ್ರೆಲ್ಲ ಏನು ಅವ್ರು ಕೊಟ್ಟು ಭಿಕ್ಷೆ ಅಂತ ಹೇಳ್ತಿಲ್ರಿ. ಅದು ಬೀರ್ದನ ಪದ ಐತ್ರಿ. ಸೂರಮದೇವಿ ಹೊಟ್ಟಿಲೆ ಹುಟ್ಟಿ ಬಂದನ ಬೀರಣ್ಣ, ಸೂರಮದೇವಿ ಹೊಟ್ಟಿ ಬರಗ ಹಾಡಿ ಹೇಳುವೆ ಕೇಳರಿ ದೀನ, ಕೂಡಿದ ಸಬರಗ ಹಾಡಿ ಹೇಳುವೆ ಕೇಳರಿ ದೀನ, ಸೂರಮ್ಮದೇವಿ ಹೊಟ್ಟಿಲೆ ಹುಟ್ಟಿ ಬಂದನು ಬೀರಣ್ಣ, ಮಾವ ನಾರಾಯಣ ಅಳಿಯಾಗ ಕಾಡ್ಯಾನ ಬೌದೀನ, ಎಷ್ಟ ಕಾಡಿದರು ಹೊಟ್ಟೆ ಆಗೊಲ್ದು ಏನೇನ, ಹೆಂಗ ಮಾಡಲಿ ಎಲ್ಲಿಗೆ ಹೋಗಲಿ ಅಂತನ ಹೈವಾನ, ತಂಗಿಯ ಮಗನ ಕೊಲ್ಲು ತನಕ ನನಗಿಲ್ಲೋ ಸಮಾಧಾನ. ಎಲ್ಲ ಬೀರದೇವ್ರ ಸಾಹಿತ್ಯ ನೋಡ್ರಿ. ಹೌದು, ಏನಾಗ್ತಂದ್ರಿ ಅದನ್ನ ತನ್ನಿಂದ ತಾನೇ ಅದು ಹಂಗೆ ಬರ್ತಿತ್ರಿ ನಮ್ಮಲ್ಲಿ. ಬರಿಬೇಕು ಅತ್ ಕೂತಾಗ ಎಂದೂ ಆಗಿಲ್ರಿ. ಅದು ತನ್ನಿಂದ ತಾನೇ ಅದು ಬರ್ತದ್ರಿ. ತನ್ನಿಂದ ತಾನೇ ಅದು ಅದ್ರೊಳಗೆ ನಾವು ಮಗ್ನ ಅದೇ ತಿಳ್ಕೊರಿ. ತನ್ನಿಂದ ತಾನೇ ಹೆಂಗೆ ಅದು ಪಿಕ್ಚರ್ ರೀಲ್ ಹೆಂಗೆ ಬರ್ತೈತಿಲ್ಲ ಹಂಗೆ ತನ್ನಿಂದ ತಾನೇ ಹೊಣ್ಲಾಕ್ ಚಾಲು ಮಾಡ್ತಾರೆ.
ಸರ್ ಭಾಳ ಒಂದು ಇದು ಕಷ್ಟಪಟ್ಟಾಗಲಿ ಒಂದು ಇಷ್ಟಪಟ್ಟಾಗಲಿ ಇದು ಜೀವನನ ನೀವು ಆಯ್ಕೆ ಮಾಡ್ಕೊಂಡಿರಿ. ಇದು ನಮ್ಮ ಸಿದ್ಧಾಟಿಗೆ ವಿಷಯ ಸಾಕಷ್ಟು ಶಿವಸ್ಥಾನಗಳ ಬಗ್ಗೆ ಗೌರವನ ಇಟ್ಕೊಂಡಿರಲ್ಲ, ಇದು ಹಿಂಗೆ ಮುಂದುವರಿಬೇಕಾಗ್ತದ್ರಿ. ಇದನ್ನ ಈಗ ಆಗಳೇ ಹೇಳಿದೆ ಅಲ್ರಿ, ಏನು ಮಾಡಿ ಕೆಡೋದಿಲ್ಲ, ಮಾಡ್ಲಿಲ್ಲ ಅಂದ್ರೂ ಹೆಸರು ಉಳಿತದ್ರಿ. ಈಗ ಸದ್ಯ ಅಷ್ಟು ನೀವು ದುಡ್ದಾರಿ ಅದಕ್ಕೆ, ಬಟ್ ಏನಾರ ಒಂದು ಹೊಸದು ಮಾಡಿ ಕೆಡದ್ರೆ ಆತ ಹೆಂಗಿರ್ತದಲ್ಲ. ಈಗ ಇದೇ ರೀತಿ ನೀವು ಡೊಳ್ಳಿನ ಹಾಡಿಕೆ ಒಳಗೆ ಯಾವ ರೀತಿ ನೀವು ಗೌರವಿಸ್ತಿರಲ್ಲ, ಈಗ ನಮ್ಮ ಸಮಾಜಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ರಾಜಕೀಯ ಒಳಗೆ ಯಾರನ್ನ ಅಷ್ಟೊಂದು ನೀವು ಗೌರವಿಸ್ತೀರಿ ಅಂತ? ರಾಜಕೀಯ ಒಳಗೆ ಗೌರವಿಸ್ಬೇಕಂದ್ರೆ ರಾಜಕೀಯ ಭಾಳ ಮಂದಿ ಇದಾರೆ, ಅವ್ರು ಇವ್ರು ಅನ್ನಂಗಿಲ್ಲ. ನಮ್ಮ ಮನುಗಳು ಎಲ್ಲ ಮಸ್ತಾರ್ರಿ, ಅವರು ರಾಜಕೀಯ ಒಳಗಿದ್ರಾಗ ಏನೇ ಒಂದು ನಮ್ಗೆ ಇಂತ ತೊಂದರೆ ಆದಾಗ ಆದ್ರೂ ಅವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇಲ್ಲೇ ನಮ್ಮಲ್ಲಿ ಬಾಬುಗೌಡ್ರದ್ದು ಒಬ್ರು ಇದು ಆದ್ರು, ನಮ್ಮ ಮೇಳೆವಣಿ. ಅವಾಗ ರಾತ್ರಿ ಟೈಮಲ್ಲಿ ಯಾರು ನಮ್ಮ ಡೊಳ್ಳಿಂಪದೊಳಗೆ ಇದು ಹೆಸರಿದ್ದವ್ರು, ನಾವು ಅವರು ಫೇಲ್ ಆದರು. ಆವತ್ತಿಗೆ ಯಾರಿಗೆ ಕೇಳಬೇಕು? ಅವಾಗ ಮನುಗಳು ಎಲ್ಲ ಮಾಸ್ತರ್ ಬಂದು ನಮ್ಮ ಮ್ಯಾಗ ಭಯಂಕರ ಪ್ರೀತಿ, ಎಲ್ಲ ಹೆಗಲು ಕೊಟ್ಕಿಸಿ ಅಂತವೆಲ್ಲ ರಾಜಕೀಯ ಏನೇ ಹೇಳೋದು ಕೇಳೋದು ಇತ್ತಂದ್ರೆ ಯಾರೇ ಅದೊಂದು ಏನಂದ್ರೆ ಈ ಡೊಳ್ಳಿಂಪದೊಳಗೆ ಎಂಥ ಶಕ್ತಿ ಐತಿ ಅಂದ್ರೆ ನಾವು ಎಲ್ಲೇ ಹೋಗಿತ್ತು ನಮ್ಮನ್ನು ಕೂನ ಹಿಡಿತಾರೆ. ನಾವು ಬೇಕಾದ ಒಂದು ಸ್ಟೇಷನ್ಗೆ ಹೋಗಲಿ, ಒಂದು ತಹಸೀಲ್ದಾರ್ ಆಫೀಸ್ಗೆ ಹೋಗಲಿ, ಒಂದು MLA ಹೋಗಲಿ, ಗುರ್ತೀವಿ ಸರ್. ಅವರೆಲ್ಲರೂ ಗುರ್ಲಿಂಗ್ ಸರ್ ಬಂದಾರಲ್ಲ ಅದಕ್ಕೆ ನಮ್ಮ ಗುರ್ತಿ ನಮಗಂತೀವಿ. ನಾವು ಮುತ್ತೆ ಎಂತಾದ ನಮ್ಗೆ ಒಂದು ಇದು ಕೊಟ್ಟ ಆಶೀರ್ವಾದ ಮಾಡಿ ಎಲ್ಲರೂ ನಾವು ನೋಡಿ ಹೆದರ್ತೀವ್ರಿ. ಅಂಥವ್ರ ಬಗಲ ಹೆಂಗೆ ಕುಂದ್ರು ಮತ್ತು ನಾವು ಹೆದರ್ತೀವಿ ಕರೆ. ಆದ್ರೂ ಸಹಿತ ಅವ್ರೇ ಬರ್ರಿ ಸರ್ ಅದಕ್ಕೆ ನಮಗೆ ಅಲ್ಲಿ ಕುಂದಿರ್ತಾರಲ್ಲ, ಅವಾಗ ನಮ್ಮ ಮುತ್ತೆನ ನಮ್ಗೆ ಯಾವತ್ತೂ ನಮ್ಮ ಆತ್ಮದಾಗೈತಿ. ನಮ್ಮ ಮುತ್ತೆ ನಮ್ಗೆ ಇಂಥ ಕೊಟ್ಟನಲ್ಪ, ಎಷ್ಟೋ ಜನ ಪುಣ್ಯ ಇರಬೇಕು ಅಂತ ಅನ್ನಿಸ್ತೈತಿ ನಮಗೆ. ಡೊಳ್ಳಿನ ಪದೊಳಗೆ ಏನಾಯ್ತಂದ್ರಿ, ಮೊದಲು ಹಾಡಿ ಎಲ್ಲ ಈ ಡೊಳ್ಳಿನ ಪದೊಳಗೆ ರೀ ನಾವು ಈ ಪದಗಳು ಹಾಡ್ತೀವಲ್ಲ, ಭಾಳ ಕಷ್ಟ ಬತ್ರಿ ನಮ್ಗೆ. ಒಂದು ಮಾತು ನಿಮ್ಗೆ ಹೇಳ್ಬೇಕಂದ್ರೆ ಅದ್ರ ಭಯಂಕರ ಕಷ್ಟ. ಒಂದು ರೊಟ್ಟಿ ಮನೆ ಹೋಗಿ ಬೀಸ್ಕೊಂಬಂದ್ರೆ ಒಂದು ಸಲಿಗೆ ಬೀಸ್ಕೊಂಬಂದಾಗ ತಿನ್ಬೇಕು, ಅಂಥ ಕಷ್ಟ ಬತ್ರಿ ನಮ್ಮದು. 20 ಎಕರೆ ಹೊಲ, 7 ಎಕರೆ ತೋಟ ನಮ್ಮ ಹಿರಿಯ ಇರ್ದ್ರಿ. ಈ ಡೊಳ್ಳಿನ ಪದ ಹಾಡ್ರದ್ದನೇ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಒಂದು ಮಾತು ನಿಮ್ಗೆ ಹೇಳ್ಬೇಕಂದ್ರೆ ಡೊಳ್ಳಿನ ಪದ ಹಾಡ್ರದ್ದನ್ನೇ ಕಳ್ಕೊಂಡಿವ ಅನ್ನೋಂಥ ಲೆಕ್ಕಕ್ಕೆ ಬಂದಿತ್ತು ನಮಗೆ. ಮುಂದೆ ಎಲ್ಲ ಹೋಗ್ಲೆಕ್ಕರಿ ನಾವು ಡೊಳ್ಳಿನ ಪದ ಬಿಡಬಾರ್ದು ಅನ್ನೋ ಉದ್ದೇಶ. ಮಂದಿ ಊರಾಗೈತಿವ್ರು, ಏನು ಡೊಳ್ಳಿನ ಪದ ಹಾಡ್ತಿರಲ್ಲ, ಹೊಲ ಮನೆ ಮಾಡ್ಕೊಂಡು ತಿನ್ಕೋತ ಹೋರಿ, ಇದೆಲ್ಲ ಏನು ಪದ ಹಾರ ಯಾವ ಡೊಳ್ಳಿನ ಪದ ಹಾಡ್ಕೊಂಡು ಹಾರ ಯಾವ ಉದ್ಧಾರ ಹಾಕನ, ಎಲ್ಲ ದಂಡಿಗೆ ಹೊತ್ತು ಮಾತಾಡಂದ್ರು. ಅದು ಏನೋ ಗೊತ್ತಿಲ್ಲ, ಯಾವ ಪೂರ್ವ ಜನ ಪುಣ್ಯ ರೀ ಎಲ್ಲ ಹೋಗಲ್ಲಕ್ಕರೆ ಇದ್ರಿ ಕುರುಶಿ ಒಟ್ಟು ಬಿಡಬಾರ್ದು ಅಂತ ದುಡ್ದೇವಿ. ಅವಾಗ ನಾನೇ ತಿಳ್ಕೊಂಡೆ ಮನಸ್ಸಿನಾಗಂತೂ, ನಾವೇ ಮುತ್ತೆ ರಗಡ ದುಡಿಯಪ್ಪ ಬೀಡ ಬೇಕಾದ ಕೊಟ್ಟಾನ ಗುಡ್ಡದ ಮುದಕತ್ತ ಹೇಳ್ತಾರೆ. ನಾವೆಲ್ಲ ಮುತ್ತೇನು ಸೇವೆ ಮಾಡಿದ್ರೆ ಎಲ್ಲ ಕಳ್ಕೊಳ್ಳೋಂಥ ಪಾಳೆ ಬತ್ತೇನು ಅಂತ ನಾನು ಆದರೂ ಅಂತ ಏನು ಹೇಳ್ತಿತ್ತು, ನಾ ಇದ್ರೊಳಗೆ ಗೆದ್ದಿತೀನಿ ಅಂತ ನನಗೊಂದು ಇದು ಇದ್ರಿ. ಮುಂದೆ ಸೇವೆ ಮಾಡ್ಕೊತ ಬಂದೆ. ಈಗ ಏನಾಗಿದೆ ಅಂದ್ರೆ ನಾ ಮುತ್ತೆ ದುಡ್ದಿದ್ದು ನಾಲ್ಕಣೆ ಅಪ್ಪ, ಅವ್ನು ಕೊಟ್ಟಿದ್ದೆ ಬಾರಣೆ ಆಯ್ತು ಅಂತ ಈಗ ನಮಗೆ ಆತ್ಮ ಅನಿಸ್ತದೆ. ಅವಾಗ ಕೊಡ್ತಾನ, ತಾಳ್ಮೆ ಬೇಕಷ್ಟೇ, ತಾಳ್ಮೆ ಬೇಕ್ರಿ. ಅವ ಯಾರನ್ನೂ ಕೈ ಬಿಡಂಗಿಲ್ಲ. ನನಗೆ ಅವ್ನ ಮ್ಯಾಗ ಪಕ್ಕ ಬರೋಸ್ತದ್ರಿ. ಯಾರನ್ನು ಭಕ್ತರ ಸಂಬಂಧಾಗ ಬಂದಾನ, ಭಕ್ತನ ಎಂದು ಕೈ ಬಿಡಕ್ಕೆ ಶಕ್ಯನೇ ಇಲ್ಲ. ಆ ದುಡಿಯುವಂತ ತಾಳುವಂತ ತಾಕತ್ತ ಸಣ್ಣ ಶಕ್ತಿ ನಮ್ಮಲ್ಲಿ ಬೇಕಷ್ಟೇ. ಇಡೀ ಕರ್ನಾಟಕ ಸೀಮಿತ ಎಲ್ಲ ಇದು ಒಂದೇ ಜಾತಿ, ಬರೀ ನಾವು ಪೂಜಾರಿಗಳ ಮಂದಿ ಬೆಳೆಸಿದ್ರೆ ಅವ ಬೆಳೀತಿದ್ದಲ್ಲ, ಎಲ್ಲರೂ ಕೂಡಿ ಅವನ್ನ ಇಷ್ಟು ಶಕ್ತಿವಂತನಾಗಿ ಮಾಡಿರಲ್ಪ. ಅವನಲ್ಲಿ ರೇವಣ ಸಿದ್ಧ ಅಮೋಕ್ಷ ಅಂತ ಶಕ್ತಿ ಕೊಟ್ಟಿರ್ಬೇಕು. ಅವನು ಹಾಗೆ ದುಡ್ದಾನ. ನಾವು ಹೆಂಗೆ ಡೊಳ್ಳಿ ಬರೀ ದೊರೆ ಹಂಗೆ ನಮ್ಮ ಇದ್ರಾಗ ಒಬ್ಬ ದುಡ್ದಾನಿಲ್ಲ ಅಂತ ಶ್ರಮಕ್ಕೆ ಅದು ಫಲ ಐತಿಲ್ಲಪ್ಪ ಅಂತ ನಮ್ಗೊಂಥರ. ಬಟ್ ಯಾವಾಗ ಒಂದ್ಸಲ ನಾವು ನೆನಪು ಮಾಡ್ಕೊಂಡ್ರೆ ಅನಿಸ್ತದ್ರಿ, ಸಂಗೊಳ್ಳಿ ರಾಯಣ್ಣ ಇದ್ದಂಗ ಅನಿಸ್ತದ. ಯಾಕಂತಂದ್ರಿ ಈ ಹಾಲ್ಮತ ಸಮಾಜದವ್ರು ಆ ಸೀಟಿಗೆ ಹೋಗೋದಷ್ಟು ಈಜಿ ಅಲ್ಲಲ್ರಿ. ಮೊದಲು ಯಾರು ಮುಖ್ಯಮಂತ್ರಿ ಅಂತಂದ್ರೆ ಸಾಮಾನ್ಯ ಒಂದು ಊರು ಗ್ರಾಮ ಪಂಚಾಯತಿ ಮೆಂಬರ್ ಆಗೋದಾಗೋದಿಲ್ಲ, ಒಂದು ಕರ್ನಾಟಕ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಸಾಮಾನ್ಯದಾಗದಲ್ರಿ ಅದು. ನನ್ನೊಂದು ಉದ್ದೇಶ ಏನಂದ್ರೆ ರಾಜಕೀಯ ಬದಲಾಗಿ ನಾವು ಭಾಳ ಮಾತಾಡಕ್ ಹೋಗಲ್ಲ. ರಾಜಕೀಯ ಅವರು ಹಂಗಿರ್ತಾರೆ, ಹಿಂಗೆ ನಾವು ದೇಶಾಭಿಮಾನಿಗಳು. ಕಾಂಗ್ರೆಸ್ ಬಿಜೆಪಿ ಬಂದು ಎಲ್ಲ ಒಂದು ತೋಟಪಟ್ಟೆ ಮತ್ತು ಸರ್ಗಳದ ಮತ್ತು ಎಲ್ಲ ಒಂದು ಹಾಡ್ಕಿ ಜೀವನದ ಬಗ್ಗೆ ಅಂದರೆ ಭಾಳಷ್ಟು ಅವ್ರ ಜೀವನ ಬಗ್ಗೆ ನಾವು ಕೆದರಿ ಕೇಳಕ್ಕೆ ಹೋಗಲ್ಲ. ಇಲ್ಲಿ ನಡೆದಿರ್ತಕ್ಕಂಥ ಜನರಲ್ ಆಗಿ ವಿಷಯಗಳನ್ನು ಮತ್ತು ಇಲ್ಲಿ ಹಿರಿಯ ಕಲಾವಿದರ ಜೊತೆ ಏನೇನು ಅವ್ರ ಸಂಪರ್ಕಿತ ಅನ್ನೋಂಥ ವಿಷಯಗಳನ್ನು ನಿಮಗೆ ತಿಳಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದಾದ ನಂತರ ಇನ್ನಷ್ಟು ಮುಂದಿನ ಸಲ ಮತ್ತೆ ನಮಗೆ ದೇವರ ಅನುಕೂಲ ಕೊಟ್ಟಂತಂದ್ರೆ ಸಸ್ಪೆನ್ಸ್ ಆಗಿ ಸರ್ಗಳದ ಮತ್ತಷ್ಟು ಚರ್ಚೆಗಳನ್ನು ನಾವು ಮುಂದೆ ತರ್ತೀವಿ. ಯಾಕಂದ್ರೆ ಧನ್ಯವಾದಗಳು. ಭಾಳಷ್ಟು ಒಂದು ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಬಟ್ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀನಿ, ಅಲ್ಲಿ ಬರೋ ತನ ಇಲ್ಲಿ ನಿಂತಾರ ಸರ್. ನೀನು ಒಂದು ಮಾತು ಹೇಳಿದ್ರು, ನಾಳೆ ಬರೀ ಎಲ್ಲಿದ್ರು ನಾ ಕೆಲಸ ಕ್ಯಾನ್ಸಲ್ ಮಾಡಿ ನಿಂತಿರ್ತೀನಿ ಅಂತೇಳಿ. ಇಂಥ ಒಂದು ದೊಡ್ಡ ಕಲಾವಿದರಿಗೆ ದೊಡ್ಡ ಗುಣ ಇರ್ತದೆ ಅಂತಾರೆ ನೋಡ್ರಿ. ಅದಕ್ಕೆ ನೋಡ್ರಿ ಅಂಥ ಒಂದು ಹಿರಿಯ ಕಲಾವಿದರು. ಮತ್ತು ಅವನ್ ಸರ್ ಅವರು ಕೂಡ ಒಂದು ಅರ್ಧ ಗಂಟೆದೊಳಗೆ ಅವರು ಕೂಡ ಇದ್ರಾಗ ಬಂದು ಜಾಯ್ನ್ ಆಗ್ಯಾರ. ಅವ್ರಿಗೆ ಕೂಡ ತುಂಬಿರೋದೇ ಧನ್ಯವಾದಗಳು. ಏನು ಹೇಳ್ಬೇಕು ಸರ್ ಕೊನೆಯದಾಗಿ ಹೇಳಿಬಿಡಿ. ಕಲಾವಿದರಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ ಹೇಳೋದು ಏನಂದ್ರೆ, ನಮ್ಮ ಸಿದ್ದು ಅಣ್ಣವರು ಯಕ್ಷಂಬ ಬೀರ್ ದೇವ್ರ ಪರಮ ಭಕ್ತರು. ಏಕಂದ್ರೆ ಒಂದೇ
ಸಮ್ ಬಂದ್ರು ಒಬ್ಬನೇ ಅಂದ್ರೆ ಜಗತ್ತಿಗೆ ಏಕಲ್ಲ ಹಜಾರ್ ನಾಮ ಅಂತಾರಲ್ಲ ಅಂಥ ಒಂದು ಊರು ಅವರು ಯಕ್ಷಂಬದ ಗುಟ್ಕಿಸಿಂದ ಬೀರ್ ದೇವರ ಒಂದು ಪುಣ್ಯ ಭೂಮಿ ಬೆಳೆದ ಕಿಸಿಂದ ಅವ್ರ ಉದ್ದೇಶ ಏನೋ ಭಾಳ ಅವ್ರ ಉದ್ದೇಶದಿಂದ ಮನಸ್ಸಿಗೆ ಯಾಕೆ ಬರ್ತದಂದ್ರೆ ಅವರು ಒಂದು ಮಾತು ಹೇಳಿರಿ ಈಗ ನಾ ಯೂಟ್ಯೂಬ್ ಚಾನಲ್ ಹೆಚ್ಚಿಗೆ ಓಡ್ಲೆತ್ತ ಕಿಸಿನ ಇದನ್ನು ಮಾಡ್ಲಾಕತ್ತಿಲ್ಲ ನಮ್ಮ ಎಲ್ಲ ಎಲೆಮರೆ ಕಾಯಿಗಂತ ಇದ್ದಂಥ ಕಲಾವಿದರನ್ನ ಎಲ್ಲ ಜಗತ್ತಿಗೆ ಪರಿಚಯ ಮಾಡೋ ಒಂದು ದೃಷ್ಟಿಯಿಂದ ಇದನ್ನು ಮಾಡ್ಲಾಕತ್ತೀನಿ ಸರ್ ತಿಳಿಯಲ್ಲ ನಿಮ್ಮ ಯಾವ ಇದು ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನಲ್ ನೀವು ಮಾಡುವಂಥ ಕಾರ್ಯಕ್ಕೆ ಭಗವಂತ ಬೀರ್ದೇವರ ಅಮೋಘ ಸಿದ್ಧ ಮಧುಗೊಂಡು ಮತ್ತೆ ಅವಧೂತ ಸಿದ್ಧ ಯಾಕಂತಂದ್ರೆ ಮಾಧುಲಿಂಗ ಮತ್ತೆ ನಿಮಗೆ ಯಾವತ್ತಿಗೆ ಬೆನ್ನೆಲುಬಾಗಿ ನಿಂದಿರ್ತಾನೆ ನಾವು